ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸೌಮ್ಯಾಸ್ ಫುಡ್ ವರ್ಲ್ಡ್. ಇವಾಗ ಮ್ಯಾಂಗೋ ಸೀಸನ್ ಬಂತಲ್ಲ, ಸೊ ರಾ ಮ್ಯಾಂಗೋಯಿಂದ ನಾನು ಗುಳಂಬ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಮ್ಮ ಉತ್ತರ ಕರ್ನಾಟಕ ಲ್ಯಾಂಗ್ವೇಜಲ್ಲಿ ಇದನ್ನು ಗುಳಂಬ ಅಂತ ಹೇಳ್ತಾರೆ. ಇದನ್ನು ಮ್ಯಾಂಗೋ ಮುರಬ್ಬ ಅಂತ ಕೂಡ ಹೇಳ್ತಾರೆ. ನೀವು ಯಂಗ್ಸ್ಟರ್ಸ್ಗೆ ಗೊತ್ತಾಗಬೇಕು ಅಂದರೆ ರಾ ಮ್ಯಾಂಗೋ ಜಾಮ್ ಅಂತ ಕೂಡ ಹೇಳ್ಬೋದು. ಈಸಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಫುಲ್ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಫಸ್ಟ್ ಒಂದು ಪ್ಯಾನ್ ತೊಗೊಂಡ್ಬಿಟ್ಟು ಅದರಲ್ಲಿ 2 ಟೇಬಲ್ ಸ್ಪೂನಷ್ಟು ನಾನು ತುಪ್ಪನ ಹಾಕ್ಕೊತಾ ಇದ್ದೀನಿ. ಆ ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ನಾನು ಗ್ರೇಟ್ ಮಾಡಿ ಇಟ್ಕೊಂಡಿರೋಂಥ ಮ್ಯಾಂಗೋನ ಹಾಕ್ಕೊತಾ ಇದ್ದೀನಿ. ಇದನ್ನು ನಾವು ಸಿಪ್ಪೆಯನ್ನು ತೆಗೆದುಬಿಟ್ಟು, ಅಂದರೆ ಸಿಪ್ಪೆನ ಪೀಲ್ ಮಾಡಿಬಿಟ್ಟು ದಪ್ಪದಾಗಿರೋ ಗ್ರೇಟರಲ್ಲಿ ಇದನ್ನು ಗ್ರೇಟ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ 4 ರಾ ಮ್ಯಾಂಗೋಸ್ನ ತೊಗೊಂಡಿದ್ದೀನಿ. ನಾವು ಇದನ್ನು ಗ್ರೇಟ್ ಮಾಡ್ಕೊಂಡಿದ್ದಾದಮೇಲೆ ಮೆಜರ್ಮೆಂಟ್ ಮಾಡ್ಕೋಬೇಕು ಒಂದು ಬೌಲಲ್ಲಿ. ಸೊ ಶುಗರ್ ನಾವು ಮೆಜರ್ ಮಾಡ್ಕೋಬೇಕಲ್ಲ, ಸೊ ಒಂದು ಬೌಲಲ್ಲಿ ಮೆಜರ್ ಮಾಡಿಕೊಂಡು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಅದನ್ನು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಒಂದು 15 ನಿಮಿಷ ಅದನ್ನು ಚೆನ್ನಾಗಿ ಬೇಯಿಸಬೇಕು. ಅದು ಎಲ್ಲ ಕಲರ್ ಚೇಂಜ್ ಆಗಿ ಈ ರೀತಿ ಯೆಲ್ಲೋಯಿಶ್ ಬರುತ್ತೆ, ಸಾಫ್ಟ್ ಆಗುತ್ತೆ. ಅಲ್ಲಿವರೆಗೂ ನಾವು ಅದನ್ನು ಫ್ರೈ ಮಾಡ್ಕೋಬೇಕು. ನಾವು ಯಾವ ಮೆಜರ್ಮೆಂಟ್ ತೊಗೊಂಡಿದ್ದೀವಲ್ಲ, ನಾನು ಗ್ರೇಟ್ ಮಾಡ್ಕೊಂಡಿರೋಂಥ ಮ್ಯಾಂಗೋ 3/4 ಕಪ್ಪಷ್ಟಿದೆ. ಸೊ ನಾನು ಅದೇ ಬೌಲಲ್ಲಿ 1 ಬೌಲಷ್ಟು ನಾನು ಇಲ್ಲಿ ಶುಗರನ್ನು ತೊಗೊತಾ ಇದ್ದೀನಿ. ಅಂದರೆ 3/4 ಬೌಲಷ್ಟು ಮ್ಯಾಂಗೋ ಇದ್ದರೆ ನಾವು 1 ಬೌಲಷ್ಟು ಶುಗರನ್ನು ತೊಗೋಬೇಕು. ಅದು ಸ್ವಲ್ಪ ಶುಗರ್ ಮುಣ್ಗೋವರೆಗೂ ವಾಟರನ್ನು ಹಾಕಿಬಿಟ್ಟು ಎಳೆ ಪಾಕ ಅಂತ ಏನು ಹೇಳ್ತೀವಲ್ಲ, ತಿನ್ನೊಂದು ಎಳೆ ಪಾಕ ಮಾಡ್ಕೋಬೇಕು. ನಾವು ಉಂಡೆ ಎಲ್ಲ ಮಾಡಬೇಕಾದ್ರೆ ಮಾಡ್ಕೊತೀವಲ್ಲ, ಅದೇ ರೀತಿ ನೋಡಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅದು ಪಾಕ ಬರೋವರೆಗೂ ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ. ಇದು ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ. ಚಪಾತಿ ಜೊತೆ ಕೊಡ್ಬೋದು, ಅಥವಾ ಬ್ರೆಡ್ ಜಾಮ್ ಥರ ಟೋಸ್ಟ್ ಮಾಡಿ ಕೂಡ ಕೊಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಹುಳಿಯಾಗಿ ಸ್ವೀಟಾಗಿ ಚೆನ್ನಾಗಿರುತ್ತೆ. ನೀವು ಜಾಸ್ತಿ ಹುಳಿ ಬೇಡ ಅಂದರೆ ನೀವು ತೋತಾಪುರಿ ಮ್ಯಾಂಗೋಲ್ಲಿ ಕೂಡ ಈ ರೀತಿ ಮಾಡ್ಕೋಬೋದು. ನೋಡಿ, ಈ ರೀತಿ ಎಳೆ ಬಂದರೆ ಸಾಕು, ಜಾಸ್ತಿ ತುಂಬ ಏನು ಬೇಕಾಗಲ್ಲ. ಆ ರೀತಿ ಬಂದಿದ್ದಾದಮೇಲೆ ನಾವು ಇದನ್ನೇನು ಫ್ರೈ ಮಾಡ್ಕೊಂಡಿರ್ತೀವಲ್ಲ ಮ್ಯಾಂಗೋನ, ಅದರಲ್ಲಿ ಈ ಶುಗರ್ ಸಿರಪನ್ನು ಸೋಸ್ಕೊಂಡು ಹಾಕ್ಕೊತಾ ಇದ್ದೀನಿ. ಅದು ಏನಾದರೂ ಸ್ವಲ್ಪ ಕಸ ಏನಾದರೂ ಇದ್ದರೆ ಹೋಗುತ್ತಲ್ಲ, ಸೋಸ್ಕೊಂಡು ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ. ಈ ರೀತಿ ಅದನ್ನು ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಜಾಸ್ತಿ ಹುಳಿ ಬೇಡ ಅಂದರೆ ತೋತಾಪುರಿ ಮ್ಯಾಂಗೋ ಬರುತ್ತಲ್ಲ, ಅದರಲ್ಲಿ ಕೂಡ ಮಾಡ್ಕೋಬೋದು. ಜಾಸ್ತಿ ಹುಳಿಯಾಗಿ ಇರಲ್ಲ. ಈ ರೀತಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 10 ಮಿನಿಟ್ಸ್ ಬಾಯ್ಲ್ ಮಾಡಬೇಕಾಗುತ್ತೆ. ಅದು ಶುಗರ್ ಸಿರಪಲ್ಲಿ ಚೆನ್ನಾಗಿ ಹೊಂದ್ಕೋಬೇಕು. ಸೊ ಈ ರೀತಿ ಬಾಯ್ಲ್ ಬರೋ ಸ್ಟೇಜಲ್ಲಿ ನಾನು ಏಲಕ್ಕಿ ಪೌಡರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ ಏಲಕ್ಕಿ ಪೌಡರಿಂದ. ನೋಡಿ, ಈ ರೀತಿ ಅದು ಬಾಯ್ಲ್ ಆಗಿದ್ದಾದಮೇಲೆ ಆಫ್ ಮಾಡ್ಕೊತಾ ಇದ್ದೀನಿ. ಆಫ್ ಮಾಡಿದಾಗ ಈ ಕನ್ಸಿಸ್ಟೆನ್ಸಿಯಲ್ಲಿ ಅದು ಕೂಲ್ ಆದಮೇಲೆ ನೋಡಿ ಈ ರೀತಿ ಗಟ್ಟಿ ಆಗುತ್ತೆ. ಸೊ ನಾವು ಸ್ವಲ್ಪ ಒಂದು 10 ನಿಮಿಷ ಬಾಯ್ಲ್ ಮಾಡಿದ್ದಾದಮೇಲೆ ಆಫ್ ಮಾಡಿಕೊಂಡ್ರೆ ಸರಿ ಚೆನ್ನಾಗಾಗುತ್ತೆ. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ. ಹಾಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.